ಅಕ್ರಮ ವಲಸಿಗರನ್ನ ಟ್ರಂಪ್ ಅತ್ಯಂತ ಕಠಿಣವಾಗಿ ನಡೆಸಿಕೊಳ್ತಾ ಇದ್ದಾರೆ. ಭಾರತದ ಜೊತೆಗೆ ಅಮೆರಿಕಾಗೆ ಆಪ್ತ ಬಂಧು ಇದ್ರೂ ಕೂಡ ಈ ವಿಚಾರದಲ್ಲಿ ಭಾರತೀಯರಿಗೆ ಯಾವುದೇ ರಿಯಾಯಿತಿ ನೀಡಿಲ್ಲ. ನಿನ್ನೆ ಭಾರತಕ್ಕೆ ಗಡೀಪಾರಾದ ಅಕ್ರಮ ವಲಸಿಗರನ್ನ ಅತ್ಯಂತ ದಾರುಣವಾಗಿ ಅಮೆರಿಕ ನಡೆಸಿಕೊಂಡ ವಿಚಾರ ಈಗ ಬಯಲಾಗ್ತಾ ಇದೆ. ಅಮೆರಿಕದಿಂದ ಭಾರತ ತಲುಪುವವರೆಗೆ ತಮ್ಮ ಕೈಗೆ ಕೋಳ, ಕಾಲಿಗೆ ಸಂಕೋಲೆಯನ್ನು ತೊಡಿಸಲಾಗಿತ್ತು ಅನ್ನೋ ಸತ್ಯವನ್ನು ಸ್ವತಃ ಸಂತ್ರಸ್ತರೇ ಅನಾವರಣ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಗಡೀಪಾರಿಗೆ ಮುನ್ನ ಭಾರತೀಯರ ಕೈಗೆ ಕೋಳ, ಸಂಕೋಲೆ ಹಾಕಿರುವ ವಿಡಿಯೋವನ್ನು ಅಮೆರಿಕ ಗಸ್ತು ಪಡೆಯ ಮುಖ್ಯಸ್ಥ ಮಿಶೆಲ್ ಬ್ಯಾಂಕ್ಸ್ ಹಂಚಿಕೊಂಡಿದ್ದಾರೆ. ಅಕ್ರಮವಾಗಿ ನೆಲೆಸಿರುವ ಏಲಿಯನ್ಗಳನ್ನು ಭಾರತಕ್ಕೆ ಯಶಸ್ವಿಯಾಗಿ ಗಡೀಪಾರು ಮಾಡಲಾಗಿದೆ ಅಂತ ಬರೆದುಕೊಂಡಿದ್ದಾರೆ ಅವರು. ಆದರೆ ಇದಕ್ಕೂ ಮುನ್ನ ಅಂಥದ್ದು ಏನೂ ಇಲ್ಲ, ಇದೆಲ್ಲ ಸುಳ್ಳು ಪ್ರಚಾರ. ವೈರಲ್ ಆಗಿರೋ ಫೋಟೋ ಭಾರತೀಯರದ್ದಲ್ಲ, ಗ್ವಾಟಮಾಲಾಗೆ ಸಂಬಂಧಿಸಿದ ಅಕ್ರಮ ವಲಸಿಗರ ಫೋಟೋ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಇನ್ನು ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡಲು ಯಾವುದೇ ಸೌಕರ್ಯಗಳಿಲ್ಲದ ಸೇನಾ ವಿಮಾನಗಳನ್ನು ಬಳಸ್ತಾ ಇರೋದು, ಅವರ ಕೈಗೆ ಬೇಡಿ, ಕಾಲಿಗೆ ಸರಪಳಿ ತೊಡಿಸಿ ಎಳೆದೊಯ್ಯುವಂತಹ ಅಮಾನುಷ ಕ್ರಮಗಳು ಭಾರೀ ಆಕ್ರೋಶಕ್ಕೆ ಈಗ ಪ್ರಪಂಚದಾದ್ಯಂತ ಕಾರಣವಾಗಿದೆ. ಆದರೆ ತಮ್ಮ ನಡೆಯನ್ನು ಅಮೆರಿಕ ಸಮರ್ಥಿಸಿಕೊಂಡಿದೆ. ದೇಶದ ಭದ್ರತೆಗೆ ಇದು ಅಗತ್ಯ, ಇದು ತಮ್ಮ ವಿಧಾನ, ಇದನ್ನ ಮೀರಿ ಏನೂ ಹೇಳಲ್ಲ ಅಂತ ಹೇಳಿಕೊಂಡಿದೆ. ಸರ್, ಅರ್ಥ ಎಸ್ ಪ್ಲೀಸ್ ದಿವ್ಯ ಕೇಳಿ. ಟ್ರಂಪ್ ನಿರ್ಧಾರ ಮತ್ತು ಇವರು ನಡ್ಕೊಳ್ತಾ ಇರೋ ರೀತಿ ಇದನ್ನ ಹೇಗೆ ನೋಡ್ಬೇಕು? ಟ್ರಂಪ್ ಅವರ ನಿರ್ಧಾರ ಮತ್ತು ಟ್ರಂಪ್ ಏನು ಮಾಡಬೇಕಾಗಿತ್ತು? ಕೋಳ ಹಾಕಿ ಮೈಸೂರು ಪೇಟ ಹಾಕ್ಬಿಟ್ಟು ಹಾರ ಹಾಕ್ಬಿಟ್ಟು ಕಳಿಸ್ಕೊಡ್ಬೇಕಿತ್ತು. ಏನು ಮಾಡಬೇಕಿತ್ತು? ಅವ್ರು ರೆಸ್ಟ್ ರೂಮ್ಗೆ ಹೋಗಕ್ಕೂ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ಕೊಳ್ತಾರೆ. ಹೇಳ್ತಾರೆ ಬುರ್ಡ ಬಿಡ್ತಾರ್ರಿ, ಸುಮ್ಮನೆ ರೆಸ್ಟ್ ರೂಮ್ಗೆ ಹೋಗಿ ಬಿಡಿದ್ರೆ ಅಲ್ಲೇ ರೆಸ್ಟ್ ರೂಮ್ ಮಾಡಿಬಿಡ್ತಾರೆ. ಆಮೇಲೆ ಆ ವಿಮಾನದಲ್ಲಿ 1-2 ಟಾಯ್ಲೆಟ್ ಇರಬೇಕು, ಸ್ವಲ್ಪ ಕಷ್ಟ ಆಗಿರುತ್ತೆ, ನಾನು ಆಗಿರಲ್ಲ ಅಂತ ಹೇಳಲ್ಲ. ಭಾಳ ಸರಿ ವಿಮಾನದಲ್ಲಿ ಹಾರಿರೋರುಗಳಿಗೆ ಗೊತ್ತಿರುತ್ತೆ. ಎಕಾನಮಿ ಕ್ಲಾಸಲ್ಲಿ ಎಷ್ಟೋ ಸರ್ತಿ ಕಾಸು ಕೊಟ್ಟು ಹೋಗ್ತಿರೋ ಎಕಾನಮಿ ಕ್ಲಾಸಲ್ಲಿ ಟಾಯ್ಲೆಟ್ಗೆ 26 ಜನ ಕ್ಯೂಲ್ ನಿಂತಿರ್ತಾರೆ. ಕಾಸು ಕೊಟ್ಟು ಹೋಗ್ತಿರೋ ಎಕಾನಮಿ ಕ್ಲಾಸಲ್ಲಿ ನಾನು ಹೇಳ್ತಿರೋದು 26 ಜನ ಕ್ಯೂ ನಿಂತಿರ್ತಾರೆ. ಇಲ್ಲೂ ಆಗಿರ್ಬೋದು. ಏನು ಮಾಡಬೇಕಿತ್ತು ಅವ್ರನ್ನ? ಏನು ಅವ್ರನ್ನೇನು ಸ್ವಾತಂತ್ರ್ಯ ಹೋರಾಟಗಾರರ ಥರ ಎಲ್ಲರೂ ಬಣ್ಣಿಸ್ತಾ ಕೂತಿದ್ದೀರಲ್ಲ, ಎಲ್ಲರೂ ಹೋಗಿದ್ದೆ ಅಕ್ರಮವಾಗಿ ಹೋಗಿದ್ದೆ. ಕಚಡಗಳನ್ನು ತಗೊಂಬಂದು ಇವ್ರಿಗೆ ಕೋಳ ಹಾಕಿ ಕೈಗೆ ಹಾಕಿಬಿಟ್ಟು ಕಳಿಸಿದ್ದು ನಮ್ಮ ದೇಶಕ್ಕೆ ಅವಮಾನ ಅಂತೆ. ಈ ಘನತೆ ವೆತ್ತ ಕಚಡ ನಮ್ಮ ಎಂಪಿಗಳಿಗೆ ಇದರಿಂದ ದೇಶಕ್ಕೆ ಅವಮಾನ ಅಂತೆ. ದೇಶದ ಹೆಸರಿನಲ್ಲಿ ಕಳ್ಳರ ಥರ, ಕಂತ್ರಿಗಳ ಥರ ನುಸುಳ್ಕೊಂಡು ಓಡೋಗಿದ್ದು ನಮ್ಮ ದೇಶಕ್ಕೆ ಅವಮಾನ ಅಲ್ವಂತ. ಅದ್ಯಾಕೆ ಹಂಗೆ ನೋಡ್ತಾ ಇಲ್ಲ ಇದನ್ನ? ಅವನು ಅಟ್ಲೀಸ್ಟು ವಿಮಾನಕ್ಕೆ ಕಳಿಸ್ದ ಪಾರ್ಟಿ ತಗೊಂಡೋಗ್ಬಿಟ್ಟು ಗ್ವಾಂಟಾನಮೋ ಬೇಗೋ ಗ್ವಾಟಮಾಲಾದ ಜೈಲ್ಗೋ ಎಷ್ಟು ಬಿಸಾಕ್ಬಿಟ್ಟಿದ್ರೆ ನರಕ ಸಾಯೋರು. ಯಾವನ್ರಿ ಇವನನ್ನು ಹೋಗು ಅಂದವನು? ಅದು ಕಳ್ಳ ಮಾರ್ಗದಲ್ಲಿ ಗೊತ್ತಿದ್ದು. ಸರ್, ಇಲ್ಲಿಂದ ಈಗ ಅದ್ಯಾವುದೋ ರಷ್ಯಾದ ಹೇಳ್ತಿದ್ದಾರೆ, ಅದು ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಹೇಳ್ತಿದ್ದಾರೆ ನಮ್ಮನ್ನು ಇಲ್ಲಿಂದ ಕೆಲಸಕ್ಕೆ ಅಂತ ಕರ್ಕೊಂಡೋಗಲ್ಲ, ಆರ್ಮಿಗೆ ಹಾಕೊಂಡ್ಬಿಟ್ರು. ಆ ಸ್ಟೋರಿ ಇಲ್ಲಾದ್ರೂ ಮೋಸ ಮಾಡಿದರು ಅಂತ ಒಂದು ಭಾಗ ಇದೆ ಅದಕ್ಕೆ. ಅಟ್ಲೀಸ್ಟ್ ಇಲ್ಲಿ ಕಳ್ಳತನಕ್ಕೆ, ದಗಾಕೋರ್ತನಕ್ಕೆ, ದುಷ್ಟಮಾರ್ಗದಲ್ಲಿ ದೇಶಕ್ಕೆ ಅವಮಾನ ಮಾಡಿ 40 ಲಕ್ಷ 60 ಲಕ್ಷ ಬ್ಯಾಂಕುಗಳಿಂದ ಸಾಲ ಮಾಡಿ ಎಲ್ಲ ಮಾಡಿಕೊಟ್ನಂತೆ. ಈಗ ಇವನು ಬಂದ ಮೇಲೆ ಅವಳು ಯಾರೋ ಒಬ್ಳು ಅವನ ತಾಯಿ ಅಂತೆ, ಮಹಾತಾಯಿಯವಳು ಹೇಳ್ತಿದ್ಲು, ಲೋನೆಲ್ಲ ತೆಗೆದು ಬಿಡಬೇಕಂತೆ, ಅವನಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕಂತೆ. ಮಹಾತ್ಮ ಗಾಂಧಿ ಇದು ರಾಜ್ಘಾಟಲ್ಲಿ ಪಕ್ಕದಲ್ಲಿ ಅವನು ಕೂತ್ಕೊಳ್ಳೋಕೆ ಒಂದು ಕುರ್ಚಿ ಹಾಕ್ಕೊಡ್ತೀನಿ. ಅವನು ಕಚಡ ತೊಗೊಂಬಂದು ಓದವನು ಅಲ್ಲೇ ಬಿಟ್ಟು ಬರಬೇಕಾಗಿತ್ತು. ಯಾಕೆ ಕರ್ಕೊಂಬಂದ್ರಿ? ಪಂಜಾಬ್ ಸಚಿವರೊಬ್ರು ಹೇಳ್ತಾ ಇದ್ರು ಸರ್, ದೇಶದ ಆರ್ಥಿಕತೆ ಕೊಡುಗೆ ನೀಡಿದವರು ಅಲ್ಲಿಗೆ ಶಾಶ್ವತ ನಿವಾಸ ಕೊಡಬೇಕಿತ್ತು ಅಂತ. ಇವ್ರ ತಾತನ ಮನೆ ಇದು. ಇದೇ ಭಾರತ ಕೆಟ್ಟೋಯ್ತಾ? ಕಂಡು ಅವನ್ನೆಲ್ಲ ಎಂಜಿಲ್ ತಿನ್ಕೊಂಡು ಸಾಯಕ್ಕೆ ಇದಕ್ಕೆ ನಮ್ಮ ದೇಶ ಕೆಟ್ಟೋಯ್ತಾ? ಇಲ್ಲಿ ಒಳ್ಳೆ ಕಚ್ಚಡ ಕೆಲಸ ಆಯ್ತು. ಇವ್ರು ಹೇಳ್ದಂಗೆಲ್ಲ ಡ್ಯಾನ್ಸ್ ಮಾಡ್ಬಿಡಕ್ಕೆ ಇಲ್ಲಿ ಸಚಿವರು. ಇವತ್ತು ಕಾಂಗ್ರೆಸ್ನವರಾಗಲಿ ಪಂಜಾಬ್ನವರಾಗಲಿ ಯಾವನೇ ಹಾಕ್ಕೊಳ್ಳಿ, ಅವನು ಮಾಡಿದ್ದಿದ್ದೆಲ್ಲ ಏನಕ್ಕೆ? ಓಟು. ಮತ್ತೆ ಮತ್ತೆ ಮೋದಿ ಬೈಕೋಬೋದು, ಅಥವಾ ಅವತ್ತಿನ ಕೇಂದ್ರ ಸರ್ಕಾರ ಬೈಕೋಬೋದು. ಯಾವ ಕಂತ್ರಿ ಹೇಳಿದ್ದು ಇವ್ರುಗಳಿಗೆಲ್ಲ? ಈ ಡಿಪೋರ್ಟೇಷನ್ ರೂಲ್ಸು ಫ್ರೇಮಪ್ ಆಗಿ ಆಗಲಿ ಭಾಳ ವರ್ಷ ಆಗೋಗಿದೆ. ಅವ್ರನ್ನ ಹೆಂಗೆ ಕಳಿಸ್ಬೇಕು ವಾಪಸ್ಸು ಅನ್ನೋದು ಆಯಾ ದೇಶಗಳ ನಿರ್ಧಾರ, ಅದು ನಮ್ಮ ದೇಶದ್ದಲ್ಲ. ನಾಳೆ ನಾವು ಈಗ ಹೇಳಿ, ಇವ್ರು ಹಿಂಗಾರೆ ಬಾಂಗ್ಲಾದೇಶದಿಂದ ಓಡಿ ಬಂದಿದ್ದಾರಲ್ಲ ಕಂತ್ರಿಗಳು, ಕಚಡಗಳು, ಕಳ್ಳರು, ದರೋಡೆಕೋರರು, ಕ್ರಿಮಿನಲ್ಗಳು, ಅವ್ರಿಗೆ ಏನು ಮಾಡಬೇಕು? ಅವ್ರಿಗೆ ಹಾರ ಹಾಕಿ ಮಲ್ಲಿಗೆ ಹೂವಿಂದು ಹಿಂಗೊಂದು ಸ್ವಲ್ಪ ಹತ್ತಿರ ಹಿಡ್ಕೊಂಡು ಹಿಂಗೆ ಹೊಡೆದವ್ರಿಗೆ ಇದು ಮಾಡ್ಬೇಕಂತ. ಯಾಕೆ ಬಿಸಾಕ್ತಾ ಇರಬೇಕು ಸಮುದ್ರಕ್ಕೆ? ಬೇಕಾದ್ರೆ ಈಚ್ಕೊಳ್ದ್ರೆ ಹೋಗಿ ಸಾಯಿ ಅಂತ ಯಾವನು ಬರೋಕೆ ಕೇಳ್ದವನು ಇವ್ರನ್ನೆಲ್ಲ? ನಮ್ಮವನು ಹೋದ್ರು ಅಷ್ಟೇ. ಅದು ಆಗಬೇಕಾಗಿತ್ತದು, ಆಗಿಲ್ಲ. ಅದು ಅವ್ರ ತೀರ್ಮಾನ, ಅವ್ರು ಹೆಂಗೆ ಬೇಕಾದ್ರೂ ಕಳಿಸ್ಬೋದು. ಓಕೆ, ಏನಕ್ಕೆ ಹಾಕ್ತಾರೆ ಕೋಳನ?
ಅಥವಾ ಕಾಲೆ ಯಾಕೆ ಹಾಕ್ತಾರೆ? ಒಬ್ಬನಾದರೂ ಉತ್ತರ ಕೊಟ್ಟನ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಂತೆ. ಆ ಪಾರ್ಟಿ ಬಗ್ಗೆ ಭಾಳ ಎಲ್ಲ ಹೇಳ್ತಾರಪ್ಪ, ಮಹಾನ್ ದೊಡ್ಡ ಮನುಷ್ಯ, ಭಾಳ ಬುದ್ಧಿವಂತ, ಗ್ರೇಟ್ ಅಂತ ಬಿಡ್ತಾರಪ್ಪ ಎಲ್ಲ ಬಂದು ನನಗೆ. ಪಾಕಿಸ್ತಾನದಲ್ಲಿ ನಡೀತಾ ಇದ್ದಿದ್ದ ವಿದ್ಯಮಾನಗಳನ್ನು ತಿಳ್ಕೊಳ್ಳೋದ್ರಲ್ಲಿ ಅದೇನು ಗ್ರೇಟ್ ಸಕ್ಸಸ್ ಆಗಲೇ ಇಲ್ಲ ಈ ಪಾರ್ಟಿ. ಇಲ್ಲ, ಶ್ರೀಲಂಕಾಲ್ ಆಗ್ತಾ ಇದ್ದಿದ್ದನ್ನು ನಮ್ಮ ಭಾರತಕ್ಕೆ ಎಫೆಕ್ಟ್ ಆಗೋ ಮನೆ ಹಾಳಾಗಿ ಹೋಗ್ಬಿಡ್ಲಿ, ಎಫೆಕ್ಟ್ ಕಡಿಮೆ ಮಾಡೋ ಟೈಪು ಏನು ತಿಳ್ಕೊಳ್ದಂಗೆ ಕಾಣಲಿಲ್ಲ. ಬಾಂಗ್ಲಾದೇಶದಲ್ಲಿ ಬುಡದಲ್ಲಿ ಬೆಂಕಿ ಬೀಳ್ತಾ ಇತ್ತು, ಈ ಪಾರ್ಟಿ ಇಲ್ಲ. ಏನು ಈ ಪಾರ್ಟಿ ಬರೀ G20, 420, 520, 720 ಅರೇಂಜ್ ಮಾಡ್ಕೊಂಡು ಕೂರೋದ್ರಲ್ಲೇ ಕೆಲಸನ ಏನು? ಬರೀ ಸಭೆಗಳನ್ನು ಅಟೆಂಡ್ ಮಾಡೋದು ಏನು ಕೆಲಸ? ಯಾವುದ್ರಲ್ಲಿ ಸಕ್ಸಸ್ ಅಂತೆ? ವಿಚ್ ಫಾರಿನ್ ಪಾಲಿಸಿ? ಮಾಲ್ಡೀವ್ಸಲ್ಲಿ ನಡೀತಾ ಇದ್ದಿದ್ದನ್ನು ದಿಸ್ ಮ್ಯಾನ್ ಹ್ಯಾಸ್ ನಾಟ್ ಬೀನ್ ಏಬಲ್ ಟು ಇವನ್ ಗೇಜ್ ಇಟ್ ಪ್ರಾಪರ್ಲಿ. ಎಸ್, ಅದಕ್ಕೂ ಪ್ರಧಾನಿಗಳು ಯಾವ ವಿದೇಶಾಂಗ ನೀತಿ ಮಂತ್ರಿ ಇದು? ಕೃಷ್ಣ ಅವ್ರಿಗೆ ಹೇಳ್ತಿದ್ರಿ, ಈಗ ಕಳೆದ ಕೊಂಟೆ ಹಾಕಿದ್ದೆ ನೀವು ವಿದೇಶಾಂಗ ಮಂತ್ರಿ. ಹೇಳಬೇಕಿತ್ತು ಉತ್ತರದಲ್ಲಿ ಯಾಕೆ ಹಾಕ್ತಾರೆ ಅಂತ. ಅದನ್ನೆಲ್ಲೂ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಯಾಕೆ ಹಾಕ್ತಾರೆ? ಭಾಳ ಸರಿ ಈ ರೀತಿ ಡಿಪೋರ್ಟ್ ಆದವರು ಮೆಂಟಲಿ ಎಕ್ಕಾಮಕ್ಕ ಸ್ಟ್ರೆಸ್ಸಲ್ಲಿ ಇರ್ತಾರೆ. ಯಾರ ಮೇಲೆ ಅದನ್ನು ಭಾಳ ಸ್ಟ್ರೆಸ್ಸಲ್ಲಿ ಇರ್ತಾರೆ. ಯಾಕಂದರೆ ಅವರ ಜೀವನದ ಬಹುದೊಡ್ಡ ಆಸೆಯ ಭಾಗವಾಗಿ ಈ ರೀತಿಯ ಕಳ್ಳ ಮಾರ್ಗ, ದುಷ್ಟ ಮಾರ್ಗಕ್ಕೆ ಹೋಗಿರ್ತಾರೆ. ಹತಾಶೆನಲ್ಲಿ ಅಥವಾ ದುರಾಸೆನಲ್ಲಿ, ಎರಡರಲ್ಲಿ ಒಂದರಲ್ಲಿ ಏನಾದರೂ ಮಾಡ್ಕೊ ಅದಕ್ಕೆ ತುಂಬ ದುಡ್ಡನ್ನು ಖರ್ಚು ಮಾಡ್ಕೊಳ್ಳೋದು, ಈ ಥರ ಎಲ್ಲ. ಈಗ ಹೇಳಿದ್ನಲ್ಲ, ಬ್ಯಾಂಕ್ಗಳ ಸಾಲ, ಮನೆ ಮಾರ್ಬಿಟ್ಟಿರೋದು ಅಥವಾ ಜಮೀನು ಮಾರ್ಕೊಂಬಿಡೋದು, ಈ ಥರ ಎಲ್ಲ ಮಾಡ್ಕೊಂಬಿಟ್ಟಿರ್ತಾರೆ. ಆ ಸ್ಟ್ರೆಸ್ಗಳಲ್ಲಿದ್ದಾಗ ಫ್ರೀಯಾಗಿ ಬಿಟ್ಟರೆ ಅಕಸ್ಮಾತ್ ಕಳಿಸೋ ಸಂದರ್ಭದಲ್ಲಿ ದಾರಿ ಮಧ್ಯೆ ಏನಾದರೂ ಮಾಡಿ ಯಾರು ಅನ್ನೋದು ಒಂದು ಭಾಗ. ಅದು ಮಾಡೋಕ್ಕೆ ತಮಗೆ ತಾವೇ ಹಾನಿ ಮಾಡ್ಕೊಂಡಿರೋರು ಅಥವಾ ಇನ್ನೊರ ಮೇಲೆ ಹಾನಿ ಯಾವ್ದು ಬೇಕಾದ್ರೂ ಆಗ್ಬೋದು, ಮಾಡ್ಬೋದು. ವಿಮಾನಕ್ಕೆ ಹಾನಿ ಮಾಡಿಬಿಡ್ಬೋದು ಕೋಪದಲ್ಲಿ. ನಾರ್ಮಲ್ ವಿಮಾನದಲ್ಲಿ ಬರ್ತಾ ಇದ್ದಾಗ ವಿಮಾನಕ್ಕೂ ಹಾನಿ ಆಗ್ಬಿಡ್ಬೋದು, ಬಾಗಿಲು ತೆಗೆದುಬಿಡ್ಬೋದು, ಗ್ಲಾಸ್ ಹೊಡೆದು ಹಾಕ್ಬಿಡ್ಬೋದು, ಗೊತ್ತಿಲ್ಲ. ವಿ ಡೋಂಟ್ ನೋ ಮೆಂಟಲ್ ಸ್ಟೇಟ್. ಇದು ಒಂದು ರೀಸನ್ನು. ಓಕೆ, ನಾನು ಅದೇ ಅಂತ ಹೇಳಿಲ್ಲ, ಅದನ್ನೆಲ್ಲ ಹೇಳಲ್ಲ. ಆ ವಿದೇಶಾಂಗ ಮಂತ್ರಿಗಳು ಏನು ಸಿಕ್ಕಾಬಿಟ್ಟ ಬಿಡ್ತಾರಪ್ಪ ಅವರು. ನನ್ನ ಪ್ರಕಾರ ಯಾವ ಫಾರಿನ್ ಗ್ರೇಟ್ ಸಕ್ಸಸ್ಸು ನಂಗೆ ಕಾಣಿಸಿಲ್ಲ, ಎಕ್ಸೆಪ್ಟ್ ಮೀಟಿಂಗ್ ಮಾಡೋದು ಬಿಟ್ಟರೆ. ಮೀಟಿಂಗ್ ಮಾಡೋದು, ಸ್ಟೈಲಾಗಿ ಹಾಕೊಂಡು ಓಡಾಡೋದು, ಮೇಲಕ್ಕೂ ಕೇಳೋಕ್ಕೂ, ಒಳ್ಳೆ ಇಂಗ್ಲೀಷಲ್ಲಿ ಮಾತಾಡ್ತಾರಷ್ಟೇ. ಬಟ್ ಹೆಸರು ಮಾತ್ರ ತುಂಬ ಚೆನ್ನಾಗಿ. ಏನಿತ್ತು ಹೇಳಿರಿ ನನಗೆ. ಮಾಲ್ಡೀವ್ಸ್ನ ವೈ ಡಿಡ್ ವಿ ಫೇಲ್ ಟು ಗೇಜ್ ಐ ಸೇ ಆಸ್ ಎ ಕಂಟ್ರಿ? ವೈ ಬಾಂಗ್ಲಾದೇಶಲ್ಲಿ ವಿ ಹ್ಯಾವ್ ಮಿಸರಬಲಿ ಫೇಲ್ಡ್ ಇನ್ ಬಾಂಗ್ಲಾದೇಶ್ ಪಾಲಿಟಿಕ್ಸಲ್ಲಿ. ವಿ ಶುಡ್ ಹ್ಯಾವ್ ಬ್ಯಾಲೆನ್ಸ್ಡ್ ಇಟ್ ಔಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಹಸೀನಾದ್ ಹಿಂಗೆ ಆಗ್ತಾ ಇದೆ ಅಂದಾಗ, ಇಂಟರ್ನಲಿ ಹಿಂಗೆ ನಡೀತಾ ಇದೆ ಅಂತಂದಾಗ ಅದನ್ನು ಗೇಜ್ ಮಾಡಬೇಕಾಗಿದ್ದು ನಿಮ್ಮ ಕೆಲಸ. ಗೇಜ್ ಮಾಡಿ ಬ್ಯಾಲೆನ್ಸ್ ಔಟ್ ಮಾಡ್ಕೋಬೇಕಿತ್ತು ಅಟ್ಲೀಸ್ಟು. ಈ ಪ್ರಮಾಣದಲ್ಲ. ಈಗ ರಿಪೇರಿ ವಿ ವಿಲ್ ಸಿಟ್ ಔಟ್ ಆ್ಯಂಡ್ ವೆಯ್ಟ್ ಅಂತೆ. ನೀವು ಒಬ್ಬರೇ ಬೇಕಾ ಸಿಟ್ ಔಟ್ ಆ್ಯಂಡ್ ವೆಯ್ಟ್ ಮಾಡ್ಕೊಳಕ್ಕಿಲ್ಲಿ? ಇದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ದು ಉತ್ತರ. ಇದನ್ನೇ ನಾವೆಲ್ಲ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅನ್ಬಿಡಕ್ಕೆ ನಾವೇನು ಮೋದಿ ಭಕ್ತರ? ಎಲ್ಲ ಹೇಳಿದ್ದಕ್ಕೆಲ್ಲ ಎಸ್ ಅನ್ನಕ್ಕಿಲ್ಲಿ. ಎಸ್, ಅಪೋಸಿಷನ್ ಅವ್ರು ಇಷ್ಟು ಮಾತಾಡ್ತಿದ್ದಾರೆ, ಅವ್ರನ್ನೇನೋ ಸ್ವಾತಂತ್ರ್ಯ ಹೋರಾಟಗಾರರ ಟೈಪಲ್ಲಿ. ಹೌದು, ಅವರು ಅಕ್ರಮವಾಗಿ ಹೋಗಿರ್ಬೋದು, ಆದರೆ ಅವ್ರು ನಮ್ಮ ದೇಶೀಯರಲ್ವಾ? ಕರ್ಕೊಂಬರೋದು ಹೀಗ ಅಕ್ರಮವಾಗಿ ಓಡಿ ಹೋಗಿರಬಹುದು, ಒಂದು 4 ಕಾಸು ತಗೊಂಡು ಅಥವಾ ತಿಂದೋ ಕೊಡದೇನೋ. ನಮ್ಮ ದೇಶದವನಲ್ವಾ ಮಲ್ಯ? ಚೋಸ್ಕಿ ಹೊಲ್ಕಟ್ಟು ತಿನ್ನಬಾರ್ದೆಲ್ಲ ತಿಂದುಬಿಟ್ಟು ಪರಾರಿ ಆಗಿರಬಹುದು. ನಮ್ಮ ದೇಶದವನಲ್ವಾ? ಯಾಕೆ ಬರಲಿಲ್ಲ ಮೋದಿ ಅಟ್ಯಾಕ್ ಮಾಡಕ್ಕೆ? ಅದು ಮಾತ್ರ ಎತ್ತಿಟ್ಕೊಂಡ್ರಿ ಕೈಗೆ. ಅದ್ಯಾಕಂದ್ರೆ ಜೊತೆ ಅಂತ ಅನುಕೂಲಕ್ಕೆ ತಕ್ಕಂತೆ ಬಳಕೆ ಮಾಡ್ತಾರೆ. ಭಾರತದ ಅಕ್ರಮ ವಲಸಿಗರನ್ನ ಅತ್ಯಂತ ಅಮಾನುಷವಾಗಿ ಅಮೆರಿಕ ನಡೆಸ್ಕೊಳ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಟ್ರಂಪ್ಗೆ ಮೋದಿ ಬೆಸ್ಟ್ ಫ್ರೆಂಡ್ ಅಂತ ಬಿಜೆಪಿಯವರು ಹೇಳ್ಕೊಳ್ತಾರೆ. ಆದರೆ ಹೀಗೆ ಮಾಡೋಕೆ ಮೋದಿ ಹೇಗೆ ಅವಕಾಶ ಮಾಡಿಕೊಟ್ರು? ಇದು ಮನುಷ್ಯರನ್ನ ನಡೆಸ್ಕೊಳ್ಳುವ ರೀತಿನ? ಈ ಬಗ್ಗೆ ಮೋದಿ ಉತ್ತರ ಏನು ಅಂತ ಪ್ರಿಯಾಂಕಾ ವಾದ್ರಾ ಪ್ರಶ್ನೆ. 2013ರಲ್ಲಿ ಭಾರತದ ರಾಜತಾಂತ್ರಿಕ ಅಧಿಕಾರಿ ದೇವಯಾನಿ ಖೋಬ್ರಗಡೆಯನ್ನ ಇದೇ ರೀತಿ ಅಮೆರಿಕ ಅಪಮಾನಿಸಿದಾಗ ಅಂದಿನ ಯುಪಿಎ ಸರ್ಕಾರ ತೀವ್ರವಾಗಿ ಸ್ಪಂದಿಸಿತ್ತು. ಪರಿಣಾಮ ಅಮೆರಿಕ ಸರ್ಕಾರ ವಿಷಾದ ವ್ಯಕ್ತಪಡಿಸಿತ್ತು ಅಂತ ಕಾಂಗ್ರೆಸ್ ನೆನಪಿಸಿದೆ. ಅಕ್ರಮ ವಲಸಿಗರನ್ನ ಅಮೆರಿಕ ನಡೆಸಿಕೊಳ್ತಾ ಇರುವ ಬಗ್ಗೆ ಮತ್ತು ಈ ವಿಚಾರದಲ್ಲಿ ಮೋದಿ ಸರ್ಕಾರ ತಳೆದ ಮೌನ ಪ್ರಶ್ನಿಸಿ ಸಂಸತ್ ಒಳಗೆ ಹೊರಗೆ ವಿಪಕ್ಷಗಳು ಪ್ರತಿಭಟನೆ ನಡೆಸಿದೆ. ಕಡೆಗೆ ಹೀಗೆ ನಡೆಸಿಕೊಳ್ಬೇಡಿ ಅಂತ ಅಮೆರಿಕಾಗೆ ತಿಳಿಸಿದ್ದೇವೆ ಅಂತ
ಮೇಲ್ಮನೆಯಲ್ಲಿ ವಿದೇಶಾಂಗ ಮಂತ್ರಿ ಜೈಶಂಕರ್ ಸ್ಪಷ್ಟನೆ ಕೊಟ್ಟರು. ವಲಸೆ ನೀತಿಯಲ್ಲಿ ಇದು ಸಹಜ ಪ್ರಕ್ರಿಯೆ, ಇದರಲ್ಲಿ ಹೊಸದೇನೂ ಇಲ್ಲ. ಇದು ಯಾವುದೇ ಒಂದು ದೇಶಕ್ಕೆ ಸಂಬಂಧಿಸಿದ ನಿಯಮವಲ್ಲ. ಬರೀ ಭಾರತೀಯರನ್ನ ಮಾತ್ರ ಹೀಗೆ ಕಳಿಸ್ತಾ ಇಲ್ಲ, ನಿಯಮಾನುಸಾರವಾಗಿ ಅಮೆರಿಕ ಇದೆಲ್ಲ ಮಾಡ್ತಾ ಇದೆ ಅಂತ ಹೇಳಿದ್ರು. ಮಾತಾಡಿ ಹೇಳ್ಬೋದು, ಇನ್ನು ಬೆಟರ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ನೀವು ಟ್ರೀಟ್ ಮಾಡ್ಬೋದು ಇವ್ರನ್ನ ಅಂತ ಬೇಕಾದ್ರೆ ಹೇಳ್ಬೋದು. ಯಾಕೆ ಇವ್ರ ಮೇಲೆ ಕೇಸ್ ಹಾಕಲಿಲ್ಲ ಇಂಡಿಯಾನಲ್ಲಿ? ನಮ್ಮ ಕಾನೂನಲ್ಲಿ ಯಾವುದೇ ಮಿಸ್ಟೇಕ್ ಮಾಡಿಲ್ಲ ಇವರು. ಅಪರಾಧ ಕೃತ್ಯ ಈಗ ಮಾಡಬೇಕು ಅಂತ ನಾನು ಹೇಳೋದು ಕಾನೂನಲ್ಲಿ. ನಮ್ಮ ಕಾನೂನಲ್ಲಿ ಈ ತರ ದೇಶಕ್ಕೆ ಅವಮಾನ ಮಾಡೋ ರೀತಿಯಲ್ಲಿ ನಮ್ಮ ಕಾನೂನಲ್ಲಿ ಮಾಡಬೇಕು ಒಂದು ಕಾನೂನನ್ನ. ಇವನು ಇಷ್ಟ ಬಂದಂಗೆ ಯಾವೊಂದು ದುಡ್ಡು ತಗೊಂಡ್ಬಿಟ್ಟು ಅಥವಾ ಇವಂದೇ ದುಡ್ಡು ತಗೊಂಡ್ಬಿಟ್ಟು ಯಾವನು ಕಚಡ ಏಜೆಂಟ್ ಕೊಟ್ಬಿಟ್ಟು ಇವನು ದುರಾಸೆ ತೀರಿಸ್ಕೊಳ್ಳೋಕ್ಕೆ ಯಾವ್ಯಾವುದು ಕಳ್ಳಮಾರ್ಗಗಳಲ್ಲಿ ಹೋಗ್ಬಿಟ್ಟು ಕಳ್ಳರ ಥರ ದರೋಡೆಕೋರ ಥರ ಇನ್ನೊಂದು ದೇಶಕ್ಕೆ ಹೋಗ್ಬಿಟ್ಟು ಭಿಕ್ಷುಕರ ಥರ ಅಲ್ಲಿ ನಿಂತ್ಕೊಂಡ್ಬಿಟ್ಟು ದುಡಿಯೋಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಇಲ್ಲಿ ದುರಾಸೆ ಹೋಗ್ಬಿಟ್ಟು ತಗಲಾಕೊಂಬಿಟ್ಟು ಸ್ವಾತಂತ್ರ್ಯ ಯೋಧ ಸುಭಾಷ್ ಚಂದ್ರ ಬೋಸ್ದು ಫಸ್ಟ್ ಕಜಿನ್ ನಾನೇ ಅನ್ನೋ ಥರ ಆಡ್ತಾನಲ್ಲ ಅವನು. ಇಲ್ಲಿ ಬಂದ ತಕ್ಷಣ ಒಳಗಾಕ್ಬೇಕು 6 ತಿಂಗಳು ಬಾಯಿಲಿ ಅಂತ. ಅದಕ್ಕೆ ನಾವು ಕಾನೂನು ಮಾಡಬೇಕು. ಆ ಕಡೆ ಗಮನ ಕೊಡಬೇಕು. ದೇವ್ಯಾನಿ ಕೊಬ್ರಾ ಕಡೆ ನ್ಯೂಯಾರ್ಕಲ್ಲಿ ಭಾರತದ ರಾಜತಾಂತ್ರಿಕ ಅಧಿಕಾರಿ IFS ನಿಜ. ಆಕೆದು ಮನೆ ಗೆಲ್ಸ್ತವ್ರದ್ದು ಸ್ವಲ್ಪ ಎಲ್ಲ ಕಷ್ಟ ಆಗಿತ್ತು, ಪಚೀತಿ ಆಯಿತು, ಡ್ಯಾಶ್ ಆಯಿತು, ಎಲ್ಲ ಆಯಿತು. ಐ ಕಂಪ್ಲೀಟ್ಲಿ ಅಕ್ಸೆಪ್ಟ್ ಇಟ್. ಅವತ್ತು ಕಾಂಗ್ರೆಸ್ ಸರ್ಕಾರ, ಪರ್ಟಿಕ್ಯುಲರ್ಲಿ UPA ಸರ್ಕಾರ ಕೊಟ್ಟ ಪ್ರತಿಕ್ರಿಯೆ ಏನಿತ್ತು ಅದಕ್ಕೆ ಅಮೆರಿಕ ಸರ್ಕಾರಕ್ಕೆ, ಅಮೆರಿಕ ಬಿದ್ದೋಯ್ತು. ನಾನು ಐ ಅಕ್ಸೆಪ್ಟ್ ಇಟ್, ನಾನು ಇಲ್ಲ ಅಂತ ಹೇಳೋದೇ ಇಲ್ಲ. ಬಿದ್ದೋಯ್ತು. ಯಾವ ಲೆವೆಲಿಗೆ ಬಿದ್ದರು ಅವರು ಅಂತಂದರೆ, ಅಮೆರಿಕ ದೂತಾವಾಸ ಏನಿದೆ ದಿಲ್ಲಿನಲ್ಲಿ ಅದಕ್ಕೆ ಫುಲ್ ಬ್ಯಾರಿಕೇಡ್ ಹಾಕಿ ಪ್ರೊಟೆಕ್ಷನ್ ಎಲ್ಲ ಇಟ್ಟಿದ್ರು. ಎಲ್ಲ ತೆಗೆದಾಕ್ಬಿಟ್ರು ರಾತ್ರಿನೇ, ಎಲ್ಲ ತೆಗೆದೇ ಹಾಕ್ಬಿಟ್ರು ರಾತ್ರಿ. JCBಗಳನ್ನು ಕಳಿಸ್ಬಿಟ್ಟು ಎಲ್ಲ ಬಿಸಾಕಿ ನಾರ್ಮಲ್ ಕಾಂಪೌಂಡ್ ಮಾಡಾಕ್ಬಿಟ್ರು, ಪ್ರೊಟೆಕ್ಟ್ ಮಾಡ್ಕೊ ಹೋಗು ಅಂತ. ಸರಿನೋ ತಪ್ಪ? ಒಳಗಡೆ ಒಂದು ಸ್ಕೂಲ್ ಇತ್ತು ಅವ್ರಿಗೆ, ಅವ್ರದ್ದೇ ಒಂದು ಸ್ಕೂಲ್ ಮಾಡಿ. ಹೌದು, ಇದೆ ಅಲ್ಲಿ ಇದೆ ಸರ್. ಅದ್ರಲ್ಲಿ ಮಾಡಬಾರ್ದು ವೈಲೇಷನ್ ಎಲ್ಲ ಮಾಡಿದ್ರು, ನೋಟಿಸ್ ಇಶ್ಯೂ ಮಾಡಿದ್ರು. ಚೆನ್ನಾಗೇ ಮಾಡಿದ್ರು ನಮ್ಮವರು. ಏನು ಮೆಸೇಜ್ ಕೊಡಬೇಕಾಗಿತ್ತು ಅದನ್ನು ಕೊಟ್ಟರು. ಹಾಗೆ ಬೇಕಾದ್ರೆ ಮೋದಿ ಸರ್ಕಾರನೂ ಒಂದು ಮೆಸೇಜ್ ಕೊಡಿ. ಬಟ್ ಈಗ ನಾನು ಹೇಳಿದ್ನಲ್ಲ, ಅಪಾಯ ಫ್ರೀಯಾಗಿ ಸಿವಿಲಿಯನ್ ಏರ್ಕ್ರಾಫ್ಟ್ಸಲ್ಲಿ ಕಳಿಸ್ದಾಗ ಏನಾದ್ರು ಹೆಚ್ಚು ಕಡಿಮೆ ಆದಾತು, ಅದಾಗದಂಗೆ ನೋಡ್ಕೊಂಡು ಕರ್ಕೊಂಬರ್ಬೇಕು. ಇಲ್ಲದೆ ನಾಳೆ ಇದೇ ಕಾಂಗ್ರೆಸ್ ಏನು ಮಾಡ್ತಾ ಇದ್ರು ರೀ ಮೋದಿ? ಪೈಲಟ್ ಥರ ಕಾಕ್ಪಿಟಲ್ಲಿ ಕೂತ್ಕೋಬೇಕಿತ್ತು ತಾನೇ, ಅವಾಗ ಮೇಲಕ್ಕೂ ಕೆಳಕ್ಕೂ ಓಡಾಡಬೇಕಿತ್ತು ತಾನೇ, ನೋಡಬೇಕಾಗಿತ್ತು. ಮತ್ತೆ ಅಂದ್ರು ಅಂದಾರ ಮೇಲೆ ಆ ಜವಾಬ್ದಾರಿ ಅವರು. ಯಾಕಂದ್ರೆ ಈ ಡಿಪೋರ್ಟ್ ಆಗೋರ ಮೆಂಟಲ್ ಸ್ಟ್ರೆಸ್ಸು ಸಿಕ್ಕಾಬಿಟ್ಟೆ ಇರುತ್ತೆ. ಎಷ್ಟು ಡೆಸ್ಪರೇಟ್ ಆಗಿರ್ತಾರೋ ಹೇಳಕ್ ಬರಲ್ಲ ಅವರುಗಳು. ಬಟ್ ಎಲ್ಲಾ ದೇಶಗಳು ಅಕ್ರಮ ವಲಸಿಗರನ್ನು ಅದೇ ರೀತಿ ಕಳಿಸ್ಕೊಡ್ಬೇಕಾದ್ರೆ ಒಂದು ದೇಶಕ್ಕೆ ಮಾತ್ರ ವಿನಾಯಿತಿ ಕೊಡುವಂತ ಪರಿಸ್ಥಿತಿಗೆ ಆಗಲ್ರಿ. ಅದು ಆಕ್ಟ್ ರೀ, ಅವ್ರದ್ದು ಪಾಲಿಸಿ. ಅದು ಅವ್ರು ಯಾರ ನಾಜೀರ್ ಹುಸೇನ್ ಅಂತ ನಮ್ಮ ರಾಜ್ಯದಿಂದಾನೇ ಆಯ್ಕೆ ಆಗಿರೋ ರಾಜ್ಯಸಭೆಯಲ್ಲಿ ಸುಮ್ಮನೆ ಬಿಡ್ತಾ ಇರ್ತಾರಿಲ್ಲ. ಮೋದಿ ಅಂತ ಫ್ರೆಂಡ್ ಒಬ್ಬ ಎಲೆಕ್ಟ್ ಆದ, ಫಸ್ಟೇ ಭಾರತದ ಮೇಲೆ ಪ್ರಹಾರ ಮಾಡಿಬಿಟ್ಟ. ಇವನಿಗೆ ಡೊನಾಲ್ಡ್ ಟ್ರಂಪ್ ಲೆಟರ್ ಬರೆದು ಫೋನ್ ಹಾಕಿದ್ರು, ನಜೀರ್ ಅವರ್ ಯೋ ಅಂದ್ಬಿಟ್ಟು. ಯಾರ್ರೀ ಫಸ್ಟ್ ಹೇಳಿದ್ ನಿಮಗೆ ಫಸ್ಟ್ ನಮ್ದು ಅಂತ? ಯಾವನವನು ಹೇಳ್ದವ್ ನಿಮಗೆ ಫಸ್ಟು ಅಂತ? ಇಂಥವ್ರ ಮೇಲೆ ಹೇಳೋದು ನಾನು. ಇವರೇ ಸುಳ್ಳು ಸುದ್ದಿ ಹಬ್ಸೋರು. ಕರ್ನಾಟಕ ಸರ್ಕಾರ ಏನೋ ಆಕ್ಟ್ ತರ್ತಾರಂತೆ, ನಮ್ಮೆಲ್ಲ ನೀವು ರಾಜಕಾರಣಿಗಳಿಗೆ ತಂದ್ಕೊಳ್ಳಿ ಫಸ್ಟ್ ಕಚಡಗಳಿಗೆ. ನಿಮಗೆ ಬೇಕಾಗಿರೋದು, ನಮಗಲ್ಲ ಅದು. ಜನ ಸುಮ್ಮನಿರೋದಕ್ಕೆ ನೀವು ಇನ್ನೂ ಬದುಕಿರ್ತೀರಿ ಭವಿಷ್ಯ ದಿನ ಆದ್ರೂ. ಇನ್ನೇನು ಹೇಳಿ, ಈಗ ಇಲ್ಲಿ ಹೇಳ್ತಾರಲ್ಲ ಏನದು, ಟ್ರಂಪ್ ಮೋದಿ ಬೆಸ್ಟ್ ಫ್ರೆಂಡ್ ಅಂತ BJP ಹೇಳ್ಕೋತಾರೆ. ಹೀಗೆ ಮಾಡೋಕ್ಕೆ ಹೇಗೆ ಅವಕಾಶ ಕೊಟ್ಟರು ಯಾರು? ಮೋದಿ ಅವರು. ಏನು ಮಾಡಬೇಕಾಗಿತ್ತು ಮೋದಿ? ಏನ್ರ ಆಯ್ತಪ್ಪ, ಪ್ರಿಯಾಂಕಾ ವಾದ್ರಾ ಹೇಳ್ರಿ, ಅದೇನು ಸೊಲ್ಯೂಷನ್ನು? ಏನ್ರಿ ಮಾಡ್ತಿದ್ರಿ ನೀವು? ನೀವೇ ಇದ್ದಿದ್ರಿ ಏನ್ರಿ ಮಾಡ್ತಿದ್ರಿ ಈ ಪರಿಸ್ಥಿತಿನಲ್ಲಿ? ಮತ್ತೆ ಯಾಕೆ ಮಾಡ್ಬೇಕ್ರಿ? ಹೋಗಿರೋ ಮಾರ್ಗ ಅಲ್ರಿ, ನಿಮ್ಮ ಬ್ರದರ್ ದೋಸುತ್ತಿ ಅಂತ ಹಾಡು ಹೇಳ್ಕೊಂಡು ಹಗಲು ರಾತ್ರಿ ಪಿ ಅನ್ಕೊಂಡು ಓಡಾಡ್ತಿದ್ದ ಆ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಮತ್ತು ಡಿಲ್ಲಿಯ ಬೆಂಗಳೂರಿಗೆ ಬಂದಿದ್ದೆ, ತಪ್ಕೊಂಡಿದ್ದೆ, ಕಾಫಿ ಕುಡ್ದಿದ್ದೆ, ಕಳೆ ಕಾಫಿ ಜನ ಗೋಡಂಬಿನ ತಿಂದಿದ್ದೆ, ಇಂಡಿಯಾ ಹೆಸರು ಇಟ್ಕೊಂಡಿದ್ದೆ. ಅವರಿಬ್ರು ಹಿಂಗೆ ಮಾಡ್ತಾರೆ ಅಂದರೆ ಹೆಂಗ್ರೀ ಅವಕಾಶ ಕೊಟ್ರಿ ರಾಹುಲ್ ಗಾಂಧಿ?
ಅವ್ರು ಕೇಳ್ಬಿಡೋದು. ದೇಶದ ಒಳಗಡೆ ಇರೋರಿಗೆ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ ಇಬ್ಬರನ್ನ, ಆಚೆ ಇರೋರ್ನ ಆಚೆ ಇರೋರಿಗೆ, ಅದು ಇಲ್ಲಿ ಅಧಿಕಾರ ಹಂಚ್ಕೊಳಕ್ಕೆ ರೆಡಿ ಇರೋರುಗಳಿಗೆ ಹಾಗೆಲ್ಲ ನಡೆಯಲ್ಲ. ನಿಮ್ಮ ಆಸಕ್ತಿಗಳು ಬಂದಾಗ ಅವ್ರವ್ರ ಆಸಕ್ತಿಗಳೇ ಪ್ರಮುಖ. ಕಾಂಗ್ರೆಸ್ಗೆ ದಿಲ್ಲಿನಲ್ಲಿ ಆಸಕ್ತಿ ಇತ್ತು, ಆಸಕ್ತಿ ಅಷ್ಟೇ, ಸರಿ ತಪ್ಪು ಅಂತ ಹೇಳಕ್ಕಾಗಲ್ಲ ನಾನು. ಅಲ್ಲ, ಇವ್ರ ಪ್ರಕಾರ ಹೋಗೋದಾದ್ರೆ ಹಂಗಿದ್ರೆ ಪಾಕಿಸ್ತಾನದಿಂದ ಅಕ್ರಮವಾಗಿ ಬರೋನೆಲ್ಲ ಇವ್ರು ಹೂವಿನ ಹಾರ ಹಾಕ್ಬಿಟ್ಟು ಕಳಿಸ್ತಾರೆ ಅನ್ಸುತ್ತೆ ಸರ್. ಇವ್ರು ಮಾಡಲೇಬೇಕು, ಬಸ್ ಹಾಕಿ ವ್ಯವಸ್ಥಿತ ಸಾಧ್ಯ ಆದರೆ ಸ್ಲೀಪರ್ ಕೋಚ್ ಮಾಡಿ ಕಳಿಸ್ಕೊಡ್ಬೇಕು. ಮತ್ತೆ ಕೈಗೊಂದು ದಾರಿಲಿ ಖರ್ಚಿಗೊಂಚೂರು ಕಾಸು ಗೀಸ್ಕೊಟ್ಟು ಒಂದು ಕವರ್ನಲ್ಲಿ ಒಂದು 4 ಕೋಡ್ಬಳೆ, ಒಂದು 8-10 ಚಕ್ಲಿ, ಒಂದು 3-4 ನಿಪ್ಪಟ್ಟು, ಒಂದು 2-3 ಬೆಲ್ದಲ್ಲಿ ಮಾಡಿರೋ ಏನಪ್ಪಾ ಬರೀ ನಾಲ್ಗೆಗೆ ಮಾತ್ರ ನೀರು ಬರ್ತಾ ಇದೆ, ಹೆಸರು ಬರ್ತಾ ಇಲ್ವೇ, ಕೊಬ್ಬರಿ ಮಿಠಾಯಿ ಹಾಕ್ಬಿಟ್ಟು ಕಳಿಸ್ಕೊಡಿ. ದಾರಿ ಹಳೆ ಕಾಲದ ರೈಲ್ ಚೊಂಬ್ ಥರ ಒಂದು ಚೊಂಬಲ್ ಬದಲು ಒಂದು ಬಾಟ್ಲಲ್ಲಿ ನೀರು ಕೊಟ್ಟು ಕಳಿಸಿ. ಹಳೆ ಕಾಲದಲ್ಲಿ ರೈಲ್ ಚೊಂಬಲ್ ತಗೊಂಡು ಹೋಗ್ತಿದ್ರು, ಈಗ ಅದಿಲ್ಲ, ರೈಲ್ ಚೊಂಬು ಬಾಟ್ಲಲ್ಲಿ ಕಳಿಸಿ. ಯಾವನ್ರಿ ಹೇಳ್ದವ್ನು ಇವ್ರಿಗೆಲ್ಲ ಕಚಡಗಳ ಥರ ಬಂದೆ, ಕಳ್ಳ ಅಂತ ಬಂದವನಿಗೆ ಕಳ್ಳನ ಥರನೇ ಟ್ರೀಟ್ ಮಾಡ್ಬೇಕು. ಸರಿಯಾಗೇ ಮಾಡಿದಾರೆ ಅವರು. ಎಸ್. ಇನ್ನು ಅಮೆರಿಕಾದಲ್ಲಿ ಅಕ್ರಮವಾಗಿ ನೆಲೆಸಿದ 104 ಭಾರತೀಯರು ನಿನ್ನೆ ಅಮೃತ್ಸರಕ್ಕೆಲ್ಲ ಬಂದ್ರಲ್ಲ. ಅಮೆರಿಕ ಕನಸು ಕಂಡು ಕುಟುಂಬಸ್ಥರಿಗೆ ಉತ್ತಮ ಜೀವನ ಕಲ್ಪಿಸೋದಕ್ಕೆಲ್ಲ ಹೋಗಿದ್ರಂತೆ. ಅವ್ರ ಲೆಕ್ಕಾಚಾರ ಏನು, ಈಗ ಅವ್ರನ್ನ ಕಳ್ಕೊಂಡು ಬಂದಿದೆ ಒಂದು ರೀತಿಯಾಗಿ ಭಯಾನಕವಾಗಿತ್ತು ಅಂತ ಹೇಳ್ಕೊಳ್ತಾ ಇದ್ದಾರೆ. ಯಾರು ಇವರೆಲ್ಲ ಅಂತೇಳಿ ಕೇಸ್ಗಳನ್ನು ನೋಡೋಣ ಒಂದೊಂದಾಗಿ. ಯಾವನ್ರಿ ಭಯಾನಕ ಮಾಡ್ಕೊಳಕ್ ಹೋಗುವಂದವನು? ಅದೇ 40 ಲಕ್ಷ ಇಲ್ಲಿದ್ರೆ ಆಗೋಗಿರೋದು ಸರ್. ಡ್ರಾಕುಲಾ ಅಂತ ಒಂದು ಫಿಲಮು. ಡ್ರಾಕುಲಾ ಅಂತೀವಿ. ಹ್ಞೂ ರೀ, ನಿಮಗೆ ನೆನಪಿದ್ರೆ ನನಗಿದೆ. ಇದೆ ಸರ್. ಡ್ರಾಕುಲಾ ಅಂತ ಒಂದು ಎದುರಿಸೋ ಫಿಲಮು. ಕೊಂಡ್ಕೊಂಡು ಕೂಡ ರಕ್ತ ಬರ್ತದೆ, ಏನೇನೋ ಆಗತ್ತಪ್ಪ, ಬೇಡಪ್ಪ ಸವಾಸ. ಕಾಸು ಕೊಟ್ಟು ಥಿಯೇಟರ್ ಒಳಗೆ ಹೋಗ್ಬಿಟ್ಟು ನಿರ್ದೇಶಕ ಅಮಾನುಷವಾಗಿ ನಡೆಸ್ಕೊತಾ ಇದ್ದಾರೆ ಅಂದ್ರೆ ಏನ್ರಿ ಅರ್ಥ? ಏನ್ರಿ ಅರ್ಥ, ಏನ್ರಿ ಅದಕ್ಕೆ? ಅವನು ಹೀರೋ, ಅದು ಆಲ್ಫರ್ಡ್ ಹಿಚ್ಕಾಕ್ ಇರ್ಬೇಕದು ಮೂವಿ, ಇಫ್ ಐ ಆಮ್ ನಾಟ್ ರಾಂಗ್. ಅವನು ಹೀರೋ ಮತ್ತೆ ನಿರ್ದೇಶಕ ಅಮಾನುಷವಾಗಿ ನಡೆಸ್ಕೊತಾ ಇದ್ದಾನೆ ನಮ್ಮನ್ನ. ಅಪ್ಪ ಅದೇನು ಕ್ರೌರ್ಯ! ಒಳಿಕ್ ಹೋಗ್ಬಿಟ್ಟು ಈ ಕೋತಿಗಳು ಕಂತ್ರಿಗಳು ಕಾಸು ಕೊಟ್ಬಿಟ್ಟು ಇನ್ನೊಂದು ದೇಶಕ್ಕೆ ಕಳ್ಳಾಟದಲ್ಲಿ ಹೋಗ್ಬಿಟ್ಟು ಅವನು ಹೇಳ್ಕೊಟ್ಟಿದ್ದ ಥರ ಗೊತ್ತಿದ್ರು ಕಾನೂನಿಗೆ ವಿರುದ್ಧ ಅಲ್ಲ, ಅದು ಮೋಸದ ದಾರಿ ಅದು ಅಂತ ಅಲ್ಲಿ ನಡ್ಕೊಂಡು ಹೋಗ್ಬಿಟ್ಟು, ಇಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ಡಾಂಕಿ ರೂಟು, ಹಾರ್ಸ್ ರೂಟು, ಪ್ಯಾರೆಟ್ ರೂಟು ಅನ್ಕೊಂಡು ಇವ್ರು ಹೋಗ್ಬಿಟ್ಟು ಅಮಾನುಷವಾಗಿ ಕೊಟ್ರು ಅಂದ್ರೆ ಡ್ರಾಕುಲಾ ಸ್ಟೋರಿ. ಯಾವನಪ್ಪ ನಿಂಗೆ ಹೇಳ್ದವನು? ಅಲ್ಲ, ಇಷ್ಟು ದುಡ್ಡನ್ನು ಇಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ ಕೆಲಸ ಮಾಡಿದ್ರೆ ಅದು ಅವನೇ ಬರಾರಿ, ನಾನು ಯಾರು ಅಡ್ವೈಸ್ ಮಾಡೋಕ್ಕೆ? ಯಾವನಪ್ಪ ನಿನ್ಗೆ ಹೇಳ್ದವನು? ಕಾಸು ಕೊಟ್ಟು ನರಕ ನೋಡ್ಕೊಂಬ ಅಲ್ಲಿ ಹೋಗಿ ಅಂತ ಜ್ಞಾನ ಇರಲಿಲ್ವಾ? ಪರವಾಗಿಲ್ಲ, ಭಯಾನಕ ಅನುಭವ ಅಂತ. ಚೆನ್ನಾಗಿದೆ. ಕೇಸ್ ನೋಡ್ಬಿಡೋಣ ಸರ್. ಏನು ಕೇಸ್ ನೋಡ್ತಿರ್ರಿ ರೀ? ಈ ಕಳ್ಳರ ಕೇಸ್ ಸರ್. ಇನ್ನು ಸುಮ್ಮನೆ ಇನ್ನು ದೊಡ್ಡ ಇದ್ರತಾರ ಅಂತ ಹೇಳ್ಕೊಳ್ರಿ ನೀವೇ. ಅರವಿಂದರ್ ಸಿಂಗ್ ಅಂತ ಹೇಳಿ ಪಂಜಾಬ್ನ ಹೋಶಿಯಾರ್ಪುರದವರು ಅಮೆರಿಕ ವರ್ಕ್ ವೀಸಾ ಸಿಗುವ ಆಮಿಷ ಒಡ್ಡಿದ್ರಂತೆ ಯಾರೋ ಏಜೆಂಟು. 42 ಲಕ್ಷ ಹಣ ಕೊಟ್ಟು ಮೋಸ ಹೋಗಿದಾರಂತೆ. ದೆಹಲಿ, ಕತಾರ್, ಬ್ರೆಜಿಲ್ ಮೂಲಕ ಅಮೆರಿಕಾಗೆ ಎಂಟ್ರಿ ಕೊಟ್ಟಿರೋದು. ಭಾರತದ ಬಹುಭಾಗದಿಂದ ಬಡತನದಲ್ಲಿ ಸಿಕ್ಕಾಕೊಂಡಿರುವಂಥ ಹೆಣ್ಣು ಮಕ್ಕಳನ್ನ ದುಡ್ಡಿನ ಆಸೆ ತೋರಿಸೋ, ನೌಕರಿ ಆಸೆ ತೋರಿಸೋ, ಅಥವಾ ಮದುವೆ ಆಸೆ ತೋರಿಸೋ, ಅಥವಾ ಇನ್ನು ಒಳ್ಳೆ ಜೀವನದ ಆಸೆ ತೋರಿಸೋ ರೆಡ್ ಲೈಟ್ ಏರಿಯಾ ಅಂತದಕ್ಕೆ ಕರ್ಕೊಂಡೋಗಿ ಮಾರಿದ್ರೆ ಅದಕ್ಕೆ ಆ ಹೆಣ್ಣು ಮಕ್ಕಳ ಜವಾಬ್ದಾರಿ ಅಲ್ಲ. ದೇ ಆರ್ ನಾಟ್ ರೆಸ್ಪಾನ್ಸಿಬಲ್. ಎಸ್, ಅದು ಮೋಸ ಆಗಿದೆ. ಅವ್ರಿಗೆ ನೀವು ಕರುಣೆಯಿಂದ ಇಂತಹ ಕಥೆಗಳನ್ನು ಓದಬೇಕು. ಎಸ್, ಹೌದು, ನೀವು ಗೊತ್ತಿಲ್ಲದೆ ಆಗಿರೋದು ಅದು ಓದಬೇಕಾಗಿರೋದು. ಇವ್ರು ಗೊತ್ತಿದ್ದು ಇದಲ್ಲ. ದುಷ್ಟ ರಾಜಕಾರಣಿಗಳು ನಾಲಿಗೆಯಲ್ಲಿ ನಿಂತಿರೋದೇ ಮತ ಮತ್ತು ನಿರ್ದಿಷ್ಟ ಕೋಮುಗಳು, ಧರ್ಮಗಳು. ಇದರಲ್ಲಿ ತೇಲಾಡ್ತಿರೋ ಅಂತಹ ಮತಿಗೇಡಿಗಳಿಗೆ ಭಾರತ ಇನ್ನೂ ಜಾಗ ಕೊಟ್ಟಿದೆಯಲ್ಲ. ಆಹಾ, ಈ ಭಾರತಾಂಬೆ ಭಾಳ ದೊಡ್ಡ ಮನುಷ್ಯರು ಇಂಥ ಮತಿಗೇಡಿಗಳಿಗೆ. ಎಸ್, ಇವ್ರಿಗೂ ಆ ಡೆಮಾಕ್ರೆಟ್ಸ್ಗೂ ಅಮೆರಿಕದಲ್ಲಿ ಏನು ವ್ಯತ್ಯಾಸ ಇಲ್ಲ, ಸರಿಯಾಗಿದ್ದಾರೆ ಇಬ್ಬರೂ. ಎರಡು ಅಪರಾವತಾರಗಳು. ಹೇಳ್ರಿ, ಫ್ರೀಡಮ್ ಫೈಟರ್ಸ್ ಹೇಳ್ರಿ, ಫ್ರೀಡಮ್ ಫೈಟರ್ಸ್ ಹೇಳಿ. ಹೇಳೋಣ ಸರ್. 2 ದಿನಗಳ ಏನು ಹೇಳೋದವ್ರದ್ದು? ಯೂಸ್ಲೆಸ್ ಫೆಲಸ್ದು ಏನೂ ಇಲ್ಲ. ಮೃತದೇಹ ನೋಡ್ಬಿಟ್ರಂತೆ. ಯಾವನಪ್ಪ ನಿನ್ಗೆ ಹೇಳಿದ್ದಿದ್ದು? ಸರ್, ದಾರಿಲಿ ಹೋಗ್ತಾ ಇದ್ದೆ ಸರ್, ಒಬ್ಬರು ಸಿಕ್ಕಿದ್ರು ಸರ್, ಹಿಂಗೆ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಟ್ರಿ ನೀನು, ಆ ಕಡೆಗೆ ಹೋಗ್ಬಿಡ್ತೀಯ, ಯಾಕೆ ಈ ಟ್ರಾಫಿಕಲ್ಲಿ ಸಿಗಾಕೊಂಡು ಸಾಯ್ತೀಯಾ ಅಂತಂದ್ರು. ಬೇಡಪ್ಪ, ಕೊಡಿಲ್ಲ 10 ರೂಪಾಯಿ, ನಾನು ಬಿಡಿಸ್ಕೊಡ್ತೀನಿ ನೋಡು ಆ ಕಡೆಗೆ ಅಂತಂದ್ಬಿಟ್ಟು ಅವ್ನು 10 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡಂತೆ. ಕರ್ಕೊಂಡು ಸ್ಮಶಾನದೊಳಿಗೆ ಹೋದ್ನಂತೆ.
ಆ ಕಡೆಗೆ ಹೋಗಿ ದಾಟದ ಮೇಲೆ ಇವನು ದಾರಿಯಲ್ಲಿ ನಾನು ಮೃತದೇಹಗಳನ್ನೆಲ್ಲ ನೋಡಿಕೊಂಡು ಈ ಕಡೆಗೆ ಬಂದೆ. ಸ್ಮಶಾನದಲ್ಲಿ ಏನು ನೋಡ್ತೀಯಪ್ಪ? ಇರೋದೇ ಅದು. ಬೇರೆ ಏನು ನೋಡ್ತೀಯಪ್ಪ ನೀನು? ಮೃತದೇಹ ನೋಡಿಬಿಟ್ನಂತೆ ಬುರ್ಡೆ. ಬರೀ ಇನ್ನೇನು ಹೇಳೋದು ಇವ್ರಿಗೆ, ವೆಸ್ಟ್ ಬಾಡಿಗಳಿಗೆ? ಹಾಂ, ಸುಳ್ಳು. ಇಂಡಿಯಾಯಿಂದ ತರಹೇವಾರಿ ವೀಸಾಗಳಿವೆ. ಕಾನೂನು ಪ್ರಕಾರ ಹೋಗಿ, ಯಾರು ಬೇಡ ಅಂದವರು? ಯಾವ ದೇಶಕ್ಕೆ ಬೇಕಾದ್ರೂ ಹೋಗ್ಕೊಳ್ಳಿ, ಯಾರು ಬೇಡ ಅಂದವರು? ಕೆಲಸಕ್ಕೆ ನಮ್ಮ ದೇಶ ಬೇಡ ಅನ್ನೋದಿದ್ರೆ ನಿಮ್ಗೆ ಬೇಕಾಗಿದ್ದ ದೇಶ ಆಯ್ಕೆ ಮಾಡ್ಕೊಳ್ಳಿ, ಯಾರು ಬೇಡ ಅಂದವರು? ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್, HNIs, ಇನ್ಕಮ್ ಟ್ಯಾಕ್ಸಲ್ಲಿ HNIಗಳು ಅಂದರೆ ಟ್ಯಾಕ್ಸೇಷನ್ ಸಿಸ್ಟಮಲ್ಲಿ ಟ್ಯಾಕ್ಸ್ ಕಟ್ಟೋ ಗಿರಾಕಿಗಳಲ್ಲಿ ಟಾಪ್ ಅವರು HNIಗಳು. 2800 ಜನ ಬೆಂಗಳೂರಿಂದ ಕಾಣೆಯಾಗಿ ಹೋಗ್ಬಿಟ್ಟಿದ್ದಾರೆ ಈ ದೇಶ ಬಿಟ್ಟು ಕಾನೂನು ಪ್ರಕಾರ. ಅದಕ್ಕೆ ಕಳಬೇಕಾಗಿತ್ತು ಕಚಡ ಪಾಲಿಟಿಷಿಯನ್ಗಳ, ಅದಕ್ಕೆ ಕಳಬೇಕಾಗಿತ್ತು ನೀವು. ನಮ್ಮ ದೇಶ ಬಿಟ್ಟು ಹೋದ್ರು ಅಂತ. ಯಾಕೆ ಹೋಗ್ತಿದ್ದಾರೆ ಇವರು ಅಂತ? ಯಾಕೆ ಅಂದರೆ ಅವರ ಸ್ವತ್ತು ಮತ್ತು ಮೌಲ್ಯ ಏನಿದೆ ಅದು 26 ಲಕ್ಷ ಜನಕ್ಕೆ 1 ಕೋಟಿಗೋ ಸಮ. ಅವ್ರು ಕಟ್ಟೋ ಟ್ಯಾಕ್ಸು ನೀವು 2 ಕೋಟಿ ಕಟ್ಟಿದ್ರೂ ಆಗಲ್ಲ, ಅಂಥವ್ರು ಉಳಿಸ್ಬೇಕು ನೀವು. ಅವ್ರು ಖಾಲಿ ಮಾಡ್ಕೊಂಡು ಹೋದ್ರು ಕುಟುಂಬದ ಸಮೇತ. ದುಬೈಗೋ, ಪೋರ್ಚುಗಲ್ಗೋ, ಸ್ಪೇನ್ಗೋ, ಫ್ರಾನ್ಸ್ಗೋ, ಲಂಡನ್ಗೋ ಹೋದ್ರು, ಖಾಲಿ ಮಾಡ್ಕೊಂಡೆಲ್ಲ. ಫಿನ್ಲ್ಯಾಂಡ್ಗೋ ಹೋಗಿರೋ ದೇಶ ಇವೆಲ್ಲ. ಸುಮ್ಮನೆ ರಂಗ ಏನೇನೋ ಜ್ಞಾಪಕ ಬಂದಿದ್ವು, ದೇಶದ ಹೆಸರೆಲ್ಲ ಹೇಳ್ತಿದ್ದಾನೆ ಅನ್ಕೋಬೇಡಿ. ನನಗೆ ಗೊತ್ತಿರೋ ನನ್ನ ಗೆಳೆಯರುಗಳು ಹೋಗಿರೋ ದೇಶ ಖಾಲಿ ಮಾಡಿದ್ದಾರೆ. ಅದಕ್ಕೆ ಕಳಬೇಕಾಗಿತ್ತು ದುಷ್ಟ ರಾಜಕಾರಣಿಗಳು. ಈ ಕಳ್ಳಾಟದಲ್ಲಿ ಹೋಗಿ ಬಂದವನಿಗೆಲ್ಲ ಅಳಬೇಕಾಗಿರೋದಿಲ್ಲಿ. ತಲೆ ಬುಡ ಬ್ರೈನೆಲ್ಲ ಆಡ ಇಟ್ಬಿಟ್ಟಿದ್ದಾರೆ ಈ ದೇಶದಲ್ಲಿ. ಇಲ್ಲಿಂದ F1 ಇದೆ, F2, B1 ಇದೆ, B2 ಇದೆ. ಬಿಸ್ನೆಸ್ಸಲ್ಲಿ ವೀಸಾನಲ್ಲಿ ಟೂರಿಸಮ್ಗೆ ಹೋಗಬೇಕು ಅಂದ್ರೆ ಕೊಡ್ತಾರೆ ವೀಸಾ. ಸ್ಟೂಡೆಂಟ್ಗಳಾಗಿ ಓದಬೇಕು ಅಂತಿದ್ರೆ F1 ಕೊಡ್ತಾರೆ, F2 ಕೊಡ್ತಾರೆ. ಈ ದೇಶದಲ್ಲಿ ಕೆಲಸ ಮಾಡ್ತಿದ್ರೆ, ಅಲ್ಲಿ ಅದರದ್ದು ಕಂಪನಿ ಇದ್ದರೆ ಅಲ್ಲಿಗೆ ಹೋಗಿ ವರ್ಕ್ ಮಾಡೋಕ್ಕೆ ಬೇಕಾದ್ರೆ ಬೇರೆ ವೀಸಾ ಕೊಡ್ತಾರೆ. ಅವ್ರ ನೌಕರಿ ಇಲ್ಲೇ, ಹೆಚ್ಚುವರಿ ಆಯೋಜನೆ ಅಲ್ಲಿಗೆ ನಿಯೋಜನೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕಾನ್ಸ್ಟೇಬಲ್ ಆದವನು ಎಲ್ಲಿಗೋ ನಿಯೋಜನೆ ಆದಂಗೆ ಅವ್ರು ಹೋಗಿ ಅಲ್ಲಿ ವರ್ಕ್ ಮಾಡ್ಬೋದು. H1B ಇದೆ, ವರ್ಕ್ ವೀಸಾ ಇದೆ ಅಲ್ಲಿ. H2 ಏನೋ ಒಂದಿದೆ, ಫಾರ್ಮ್ ವೀಸಾ ಇದೆ. ವೀಸಾಗಳಿವೆ, ಹೋಗಬೇಕಪ್ಪ ಕಾನೂನು ಪ್ರಕಾರ. ಅದಾಗಲ್ಲ. ಅದ್ಯಾಕಪ್ಪ? ಡೆಲ್ಲಿಯಿಂದ ಕುತ್ಕೊಳ್ಳೋದಂತೆ, ಕತ್ತರ್ಗೋ ದುಬೈಗೆ ಹೋಗೋದಂತೆ, ಅಲ್ಲಿಂದ ಟರ್ಕಿಗೆ ಹೋಗೋದಂತೆ, ಟರ್ಕಿಯಿಂದ ಮೆಕ್ಸಿಕೋಗೆ ಬರೋದಂತೆ, ಮೆಕ್ಸಿಕೋಯಿಂದ ನಡ್ಕೊಂಡು ಜಮ್ಮಂತ ಹೋಗೋಕ್ಕೆ. ಇದೇನು ನಮ್ಮದು ಭದ್ರಕಾಳೇಶ್ವರಿದ್ದು ಜಾತ್ರೆನ ವಾಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಇನ್ನಕ್ಕೆ ನೀವು ಇಷ್ಟ ಬಂದಂಗೆ. ನಾವು ರಥೋತ್ಸವದಲ್ಲಿ ಜೊತೆಲಿ ಹೋಗ್ತೀವಲ್ಲ ದೇವ್ರ ಜೊತೆ, ಹೋಗಿ ಅಂತ ನಾವು ಹೋಗ್ತಾ ಇರ್ತೀವಿ ರಥೋತ್ಸವದಲ್ಲಿ. ಅಲ್ಲಿ ದೇವ್ರಿಗೋಸ್ಕರ ಹೋಗ್ತೀವಿ. ಇಲ್ಲಿ ಹೊಂಟ್ಬಿಟ್ರೆ ಇವನು ಬ್ಯಾಗ್ ಹಿಡ್ಕೊಂಡು, ಅದು ಏನು ವೀಲಿರೋ ಬ್ಯಾಗನ್ನು ಏರ್ಪೋರ್ಟ್ಗೆ ಹೇಳ್ಕೊಂಡು ಇತ್ತಾ ಇದ್ದಾನೆ. ಅಲ್ಲಿ ಕೇಳಬೇಕಾಗಿತ್ತು ಅವ್ನು, ಯಾವನ ಪಂಜಾಬ್ನವನೋ ಅಥವಾ ಯಾವನೋ ಕಚಡ ಈ ಮಾತಾಡ್ತಿದ್ದವ್ರು ಯಾರೋ ಒಬ್ರು ಕೇಳಬೇಕಿತ್ತು. ಸರ್ ಅಲ್ಲಿ ಕಾರ್ಪೆಟ್ಟೇ ಹಾಕಿ ಕೊಡಲಿಲ್ಲ ಅವ್ರಿಗೆ, ರೆಡ್ ಕಾರ್ಪೆಟ್ ಕೇಳಬೇಕಿತ್ತು. ಹೋಗಬೇಕು. ಅದು ಬಿಟ್ಟು ಇಲ್ಲಿಂದ ಟರ್ಕಿಗೆ ಹೋಗೋದಂತೆ, ಅದು ಬಿಟ್ಟು ಇಲ್ಲಿಂದ ಇನ್ನೊಂದು ರೂಟ್ ಹೇಳಿದ್ರು ನನಗೆ, ಇಲ್ಲಿಂದ ಕೆನಡಾ ಹೋಗ್ಬಿಡೋದು, ಅಲ್ಲೆಲ್ಲ ಹೋಗ್ಬಿಡೋದು. ಕೆನಡಾಲ್ಲಿ ಕಾಯ್ತಾ ಕೂತಿರೋದಂತೆ ಬಾರ್ಡ್ರಲ್ಲಿ, ಆಮೇಲೆ ಅಲ್ಲಿ ನುಗ್ಗಿಬಿಡೋದಂತೆ ಅಮೆರಿಕ ಒಳಗೆ. ಯಾಕಪ್ಪ? ಅಲ್ಲೋಗಿ ಅವನು ಯಾವನೋ ಈ 108 ಚೆಕ್ ಮಾಡಬೇಕು. ಕಚಡ ಒಬ್ಬ ಹೇಳಿದಾನೆ, ಇಂಡಿಯಾನಲ್ಲಿ ಉದ್ಯೋಗಗಳು ಸಿಗ್ತಿಲ್ವಂತೆ. ಬಿಟ್ರೆ ಬುರ್ಡೆ ಮೇಲೆ ಹಂಗೆ ನೇತಾಕೊಂಡ್ಬಿಡ್ಬೇಕು ಅವನಿಗೆ, ಇಲ್ವಂತೆ. ಅಲ್ಲಿ ಜಾಗ ಇಲ್ಲ ಅಂತ ವಾಪಸ್ ಬಂದು ಇಲ್ಲಿರೋದಕ್ಕೆ ಜಾಗ ಬೇಕು. ಹಾಂ, ಬರೋಕ್ಕೆ. ಅದಕ್ಕೆ ವಾಜಪೇಯಿ ಹೇಳಿದ್ದಿದ್ದು 2-3 ಬದಲಾಯಿಸೋಕ್ಕಾಗಲ್ಲ ಅಂತ. ಹುಟ್ಟಿದ ದೇಶ ಅಮ್ಮ, ಬದಲಾಯಿಸೋಕ್ಕಾಗಲ್ಲ. ಇಲ್ಲಿಂದ ಅಮೆರಿಕಕ್ಕೆ ಹೋಗ್ಬೋದು, ನೀವು ದೊಡ್ಡ ಮನುಷ್ಯನೂ ಆಗ್ಬೋದು. ಬಟ್ ಅವ್ರೇನು ಹೇಳೋದು ಅಂದರೆ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಅಂತಲೇ ಹೇಳೋದು, ಅಮೇರಿಕನ್ ಅಂತ ಹೇಳೋದೇ ಇಲ್ಲ. ಭಾರತೀಯ ಮೂಲದ ಅದೇ ಇದು ಮಾಡಿದೆ. ಅದನ್ನು ಅಳ್ಸಾಕೋಕ್ಕಾಗಲ್ಲ ನೀವು. ಇವನು ಅಲ್ಲೋಗಿ ಹೇಳ್ತಾನಂತೆ ನಮ್ಮ ದೇಶದ ಬಗ್ಗೆ, ಜಾಬ್ ಇಲ್ಲ ಅಂದ್ಬಿಟ್ನಂತೆ. ಇಲ್ಲಿ ಕತೆ ಕಾಯಕ್ಕೆ ಬಂದ್ಯಾ ವಾಪಸ್ ಹಂಗಾರೆ?